ನಮಸ್ಕಾರ. ಮುಖ್ಯಾಂಶಗಳು. ಅನಿಲ ಆಧಾರಿತ ಉದ್ಯಮದಿಂದ ಜನಜೀವನ ಸುಗಮ, ಉದ್ಯೋಗ ಸೃಷ್ಟಿಗೆ ಒತ್ತು ಪ್ರಧಾನಿ ನರೇಂದ್ರ ಮೋದಿ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಸೋಂಕು ಮಾರ್ಗಸೂಚಿ ಅನ್ವಯ ಕಲಾಪಗಳಿಗೆ ಪ್ರತ್ಯೇಕ ಸಮಯ ನಿಗದಿ. ಕೋವಿಡ್-19 ನಂತರದಲ್ಲಿ ಆರೋಗ್ಯ ರಕ್ಷಣೆ ಕುರಿತು ಕೇಂದ್ರ ಆರೋಗ್ಯ ಇಲಾಖೆಯಿಂದ ನಿರ್ವಹಣಾ ಮಾರ್ಗಸೂಚಿ ಬಿಡುಗಡೆ. ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿ, ಜಪಾನ್ನ ನವಾಮಿ ಒಸಾಕಾಗೆ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲಿಯಂ ಕ್ಷೇತ್ರಕ್ಕೆ ಸಂಬಂಧಿಸಿದ ಬಿಹಾರದ 3 ಪ್ರಮುಖ ಯೋಜನೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ರಾಷ್ಟ್ರಕ್ಕೆ ಸಮರ್ಪಿಸಿದರು. बिहार में न सिर्फ नए नए रोजगार के अवसरों का सृजन होगा, बल्कि बिहार विकास का पूरक बनकर आत्मनिर्भर भारत और महिला सशक्तिकरण का एक मजबूत स्तंभ भी होगा. आज इन सभी प्रोजेक्ट्स को प्रधानमंत्री नरेंद्र मोदी कर रहे हैं राष्ट्र को समर्पित. अब मैं आदर्श ನಂತರ ಪ್ರಧಾನಿ ಮೊದಲು ರಸ್ತೆ, ರೈಲು, ವಾಯುಮಾರ್ಗ ಹಾಗೂ ಅಂತರ್ಜಾಲ ಸಂಪರ್ಕಕ್ಕಾಗಿ ಪರದಾಡುವಂತಹ ದಿನಗಳಿದ್ದವು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಅನಿಲ ಆಧಾರಿತ ಉದ್ಯಮ ಬಿಹಾರದಲ್ಲಿ ಬರುತ್ತದೆ ಎಂಬ ಕಲ್ಪನೆಯೂ ಕೂಡ ಇರಲಿಲ್ಲ, ಆದರೀಗ ಸಾಕಾರವಾಗುತ್ತಿದೆ ಎಂದರು. ಅನಿಲ ಆಧಾರಿತ ಉದ್ಯಮ ಮತ್ತು ಪೆಟ್ರೋ ಸಂಪರ್ಕದಿಂದ ಜನಜೀವನ ಸುಗಮಗೊಳ್ಳುವುದಲ್ಲದೆ ಸಾವಿರಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಬಾಟ್ಲಿಂಗ್ ಘಟಕಗಳಿಂದಾಗಿ ತ್ವರಿತ ರೀತಿಯಲ್ಲಿ ಸ್ಥಳೀಯರಿಗೆ ಅಡುಗೆ ಅನಿಲ ಲಭ್ಯವಾಗಲಿದೆ ಎಂದರು. ಈ ಪೈಪ್ಲೈನ್ ಯೋಜನೆಯನ್ನು ಸಮಯದೊಳಗೆ ಮುಗಿಸುವುದು ಸುಲಭವಾಗಿರಲಿಲ್ಲ. 10 ನದಿಗಳು ಹಾಗೂ ಅರಣ್ಯ ಪ್ರದೇಶದಲ್ಲಿ ಪೈಪ್ಲೈನ್ ಸಾಗಿದೆ. ವಿನೂತನ ಇಂಜಿನಿಯರಿಂಗ್ ತಂತ್ರಜ್ಞಾನ ಹಾಗೂ ಕಠಿಣ ಶ್ರಮದಿಂದ ಇದು ಸಾಧ್ಯವಾಗಿದೆ. ಬಿಹಾರಕ್ಕೆ ಘೋಷಿಸಲಾಗಿದ್ದ ಪ್ಯಾಕೇಜ್ ಅಡಿಯಲ್ಲಿ ಕೈಗೊಳ್ಳಲಾಗಿರುವ ಇದು 7ನೇ ಯೋಜನೆಯಾಗಿದೆ ಎಂದರು. 10 के करीब बड़ी नदियां हो, कई किलोमीटर के घने जंगल और चट्टानी रास्ते हो, वहां काम करना इतना आसान भी नहीं होता. नई इंजीनियरिंग तकनीक बिहार के लिए जो प्रधानमंत्री पैकेज दिया गया था, उसमें पेट्रोलियम और गैस से जुड़े 10 बड़े प्रोजेक्ट थे. इन प्रोजेक्ट्स पर करीब 21,000 करोड़ रुपए खर्च किए जाने थे. मुझे विश्वास है कि ऐसे ही निरंतर काम करके हम बिहार और पूर्वी भारत के विकास पथ पर ले जा सकते हैं. गैस बेस्ड इंडस्ट्री और पेट्रो कनेक्टिविटी रोजगार के भी लाखों नए अवसर बनाती है. इस गैस पाइपलाइन को बिछाने से लेकर इससे जो नए उद्योगों को ऊर्जा मिल रही है, उससे बिहार में हजारों नए रोजगार बन रहे हैं और आगे भी अनेक रोजगारों के लिए ಸಂಭಾವನಾ ಬನ್ ರಹಿ. ಶ್ರಮಶಕ್ತಿ ಯಾವುದೇ ರಾಷ್ಟ್ರದ ಪ್ರಗತಿಯ ಆಧಾರ. ಇಂದು ಅನಿಲ ಆಧಾರಿತ ಕೈಗಾರಿಕೆಗಳಿಂದ ಬಿಹಾರದ ಜನರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ, ಉದ್ಯೋಗಾವಕಾಶ ವೃದ್ಧಿಯಾಗುತ್ತಿದೆ ಎಂದರು. ದೇಶಾದ್ಯಂತ ಪ್ರತಿಯೊಂದು ಮನೆಗೂ ಕೊಳವೆ ಮಾರ್ಗ ಮೂಲಕ ಅಡುಗೆ ಅನಿಲ ಪೂರೈಕೆಗೆ ಕಾರ್ಯಯೋಜನೆ ಸಿದ್ದಪಡಿಸಲಾಗಿದೆ ಎಂದ ಅವರು, ಉಜ್ವಲ ಯೋಜನೆಯಡಿ ಈವರೆಗೆ 8 ಕೋಟಿಗೂ ಅಧಿಕ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಒದಗಿಸಲಾಗಿದೆ ಎಂದರು. दुर्गापुर बांका सेक्शन ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಲ್ಪಿಜಿ ಬೇಡಿಕೆ ಹೆಚ್ಚುತ್ತಿದೆ. ಸರಿಸುಮಾರು 87% ಕುಟುಂಬಗಳು ಎಲ್ಪಿಜಿ ಬಳಕೆ ಮಾಡುತ್ತಿವೆ. ಕಳೆದ 6 ವರ್ಷಗಳಲ್ಲಿ ಈ ಪ್ರಗತಿ ಹೆಚ್ಚಳವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಶ್ವಿನಿ ಚೌಬೆ, ಧರ್ಮೇಂದ್ರ ಪ್ರಧಾನ್, ಬಿಹಾರದ ರಾಜ್ಯಪಾಲ ಫಾಗು ಚೌಹಾಣ್, ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಉಪಸ್ಥಿತರಿದ್ದರು. ಪೂರ್ವ ಚಂಪಾರಣ್ ಮತ್ತು ಬಂಕಾ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ 2 ಘಟಕಗಳು ದಿನಕ್ಕೆ 80,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವ ಸಾಮರ್ಥ್ಯ ಹೊಂದಿವೆ. ಬಂಕಾ ಘಟಕವನ್ನು 131 ಕೋಟಿ ರೂಪಾಯಿ ಹಾಗೂ ಪೂರ್ವ ಚಂಪಾರಣ್ ಘಟಕವನ್ನು 136 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ.
193 ಕಿಲೋಮೀಟರ್ ಉದ್ದದ ದುರ್ಗಾಪುರ ಹಾಗೂ ಬಂಕ ವಲಯದ ಪೈಪ್ಲೈನ್ ಯೋಜನೆಯು ಪಾರಾದೀಪ್ ಹಾಲ್ಡಿಯಾ ದುರ್ಗಾಪುರ ಪೈಪ್ಲೈನ್ ವರ್ಧನೆ ಯೋಜನೆಯ ಭಾಗವಾಗಿದೆ. ಈ ಯೋಜನೆಗೆ 2019 ಫೆಬ್ರವರಿಯಲ್ಲಿ ಶಿಲಾನ್ಯಾಸ ಮಾಡಲಾಗಿತ್ತು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು 18 ದಿನಗಳ ಕಾಲ ನಡೆಯಲಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮಾರ್ಗಸೂಚಿ ಅನ್ವಯ ರಾಜ್ಯಸಭೆ ಹಾಗೂ ಲೋಕಸಭೆಯ ಕಲಾಪಗಳಿಗೆ ಪ್ರತ್ಯೇಕ ಸಮಯ ನಿಗದಿಪಡಿಸಲಾಗಿದೆ. ಅಧಿವೇಶನದ ಆರಂಭದ ದಿನವಾದ ನಾಳೆ ಲೋಕಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದ್ದು, ಉಳಿದ ದಿನಗಳಂದು ಮಧ್ಯಾಹ್ನ 3 ರಿಂದ ಸಂಜೆ 7 ರವರೆಗೆ ಕಲಾಪ ನಡೆಯಲಿದೆ. ರಾಜ್ಯಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದ್ದು, ಉಭಯ ಕಲಾಪಗಳಲ್ಲಿ ಭಾಗಿಯಾಗುವ ಸದಸ್ಯರು ಅಧಿಕಾರಿಗಳಿಗೆ ಕೋವಿಡ್-19 ಪರೀಕ್ಷೆ ನಡೆಸಲಾಗಿದೆ. ರಾಜ್ಯಸಭೆ ಹಾಗೂ ಲೋಕಸಭೆಯ ವೀಕ್ಷಕರ ಗ್ಯಾಲರಿಗಳಲ್ಲಿ ಸದಸ್ಯರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದ್ದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಒತ್ತು ನೀಡಲಾಗಿದೆ. ಕೋವಿಡ್-19 ಮಾರ್ಗಸೂಚಿಯಂತೆ ಸಂಸದರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಜತೆಗೆ ಗುರುತು ಪತ್ರ ಹೊಂದಿರಬೇಕು. ಶೂನ್ಯ ವೇಳೆಯನ್ನು 30 ನಿಮಿಷಗಳಿಗೆ ಇಳಿಕೆ ಮಾಡಲಾಗಿದ್ದು, ಪ್ರಶ್ನೋತ್ತರ ಅವಧಿ ಇರುವುದಿಲ್ಲ. ಆದರೆ ಹೆಚ್ಚುವರಿ ಪ್ರಶ್ನೆಗಳನ್ನು ಇಮೇಲ್ ಮೂಲಕ ಕಳುಹಿಸಿಕೊಡಲು ಸದಸ್ಯರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಶನಿವಾರ ಹಾಗೂ ಭಾನುವಾರಗಳಂದು ಸಹ ಅಧಿವೇಶನದ ಕಲಾಪ ನಡೆಸಲು ಉದ್ದೇಶಿಸಲಾಗಿದೆ. ಹಲವು ಮಹತ್ವದ ಮಸೂದೆಗಳು ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆಯಾಗುವ ನಿರೀಕ್ಷೆಯಿದೆ. ಈಗಾಗಲೇ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾಗಿರುವ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ, ಬಾಲಾಪರಾಧಿ ತಿದ್ದುಪಡಿ ಮಸೂದೆ ಸೇರಿದಂತೆ 11 ವಿಷಯಗಳಿಗೆ ಸಂಬಂಧಿಸಿದ ಮಸೂದೆಗಳು ಮಂಡನೆಯಾಗುವ ಸಾಧ್ಯತೆಯಿದೆ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಸುಗಮ ಕಲಾಪಕ್ಕೆ ಎಲ್ಲ ಪಕ್ಷಗಳು ಸಹಕಾರ ನೀಡಬೇಕೆಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದ್ದಾರೆ. ಅಧಿವೇಶನದ ಪೂರ್ವಭಾವಿ ಸಭೆ ನಡೆಸಿದ ಅವರು, ಕೋವಿಡ್-19 ಸಾಂಕ್ರಾಮಿಕದ ಸಂಕಷ್ಟದಲ್ಲಿ ಅಧಿವೇಶನ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂದಿಗ್ಧ ಸ್ಥಿತಿಯನ್ನು ಅರಿತು ಸಹಕರಿಸುವಂತೆ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮನವರಿಕೆ ಮಾಡಲಾಗಿದೆ ಎಂದರು. ಅಧಿವೇಶನದ ಹಿನ್ನೆಲೆಯಲ್ಲಿ ಲೋಕಸಭೆಯ ಕಲಾಪ ಸಲಹಾ ಸಮಿತಿಯು ಸಭೆಯು ಇಂದು ನಡೆಯಿತು. ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ಕೋವಿಡ್-19 ನಿಯಂತ್ರಣ ಕ್ರಮಗಳ ಕುರಿತು ಉನ್ನತ ಮಟ್ಟದ ಸಮಗ್ರ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಗಳು ಮತ್ತು ರಾಜ್ಯಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತ ಚರ್ಚೆಗೆ ಒತ್ತು ನೀಡಲಾಗಿತ್ತು. ಅಲ್ಲದೆ ಮುಂದಿನ ಹಂತದಲ್ಲಿ ಕೈಗೊಳ್ಳಬೇಕಾಗಿರುವ ಲಸಿಕೆ ಅಭಿವೃದ್ಧಿ ಮತ್ತು ಲಸಿಕೆ ವಿತರಣಾ ಯೋಜನೆಯ ಬಗ್ಗೆಯೂ ಸಭೆ ಚರ್ಚಿಸಿತು. ಕೋವಿಡ್ನ ನಾನಾ ಆಯಾಮಗಳ ಕುರಿತಂತೆ ದೀರ್ಘಾವಧಿ ನಿರ್ವಹಣೆಗಾಗಿ ಜಿಲ್ಲಾ ಆರೋಗ್ಯ ಕ್ರಿಯಾ ಯೋಜನೆಗಳನ್ನು ರೂಪಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ಸಭೆ ಪ್ರಕಟಿಸಿತು. ಕೋವಿಡ್-19 ನಿಗ್ರಹಕ್ಕೆ ಅಗತ್ಯವಿರುವ ಲಸಿಕೆಗಳ ಸಂಶೋಧನೆಯ ಪ್ರಗತಿ ಹಾಗೂ ಅನ್ವೇಷಣೆ ಯಶಸ್ವಿಯಾದರೆ ಅವುಗಳ ವಿತರಣೆಯ ಕಾರ್ಯಯೋಜನೆಯ ಕುರಿತು ಸಹ ಚರ್ಚಿಸಲಾಯಿತು. ಸಭೆಯಲ್ಲಿ ನೀತಿ ಆಯೋಗದ ಸದಸ್ಯ ಡಾ ವಿನೋದ್ ಪಾಲ್, ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರು ಸೇರಿ ಉನ್ನತ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೋವಿಡ್-19 ನಿರ್ವಹಣೆಗೆ ರಚಿಸಲಾಗಿರುವ ಎಲ್ಲ ಉನ್ನತ ಮಟ್ಟದ ಸಮಿತಿಗಳ ಕಾರ್ಯದ ಬಗ್ಗೆ ಮೆಚ್ಚುಗೆ ಸಭೆ ವ್ಯಕ್ತಪಡಿಸಿತು. ರಾಜ್ಯಗಳು ಮತ್ತು ಜಿಲ್ಲೆಗಳ ಸಕ್ರಿಯ ಸಹಭಾಗಿತ್ವದಲ್ಲಿ ಕೋವಿಡ್-19 ನಿರ್ವಹಣೆಗೆ ಸಾಕ್ಷ್ಯ ಆಧಾರಿತ ಎಲ್ಲ ಬಗೆಯ ಮುನ್ನೆಚ್ಚರಿಕೆ ಕ್ರಮಗಳಿಗೆ ಒತ್ತು ನೀಡಬೇಕೆಂದು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಸೂಚಿಸಿದರು. ಕೋವಿಡ್-19 ನಂತರದಲ್ಲಿ ಆರೋಗ್ಯ ರಕ್ಷಣೆ ಕುರಿತು ನಿರ್ವಹಣಾ ಮಾರ್ಗಸೂಚಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿಡುಗಡೆ ಮಾಡಿದೆ. ಆ ಪ್ರಕಾರ ಕೋವಿಡ್-19 ಕಾಯಿಲೆ ನಂತರ ಆ ಸೋಂಕಿನಿಂದ ಗುಣಮುಖರಾದವರು ಕೆಮ್ಮು, ಗಂಟಲು ನೋವು, ಮೈಕೈ ನೋವು, ಉಸಿರಾಟ ತೊಂದರೆ ಮತ್ತಿತರ ಲಕ್ಷಣಗಳಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಆ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ಸೋಂಕಿನಿಂದ ಗುಣಮುಖರಾದ ರೋಗಿಗಳು ಪಾಲಿಸಬೇಕಾದ ಕ್ರಮಗಳ ಕುರಿತು ಮಾರ್ಗಸೂಚಿಯಲ್ಲಿ ವಿವರಗಳನ್ನು ನೀಡಲಾಗಿದೆ. ವೈಯಕ್ತಿಕ ಮಟ್ಟದಲ್ಲಿ ಮಾಸ್ಕ್ ಬಳಕೆ, ಆಗಾಗ್ಗೆ ಕೈ ತೊಳೆಯುವುದು, ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಉಸಿರಾಟದ ಬಗ್ಗೆ ಎಚ್ಚರ ವಹಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದೆ. ಅಲ್ಲದೆ ಅಗತ್ಯ ಪ್ರಮಾಣದಷ್ಟು ಬಿಸಿ ನೀರು ಕುಡಿಯುವುದು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುಷ್ ಔಷಧಗಳನ್ನು ಸೇವಿಸಬೇಕು ಎಂದು ಮಾರ್ಗಸೂಚಿ ತಿಳಿಸಿದೆ.
ಸಾಧಾರಣ ಸೋಂಕಿತ ವ್ಯಕ್ತಿಗಳು ಪ್ರತಿದಿನ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಉಸಿರಾಟದ ಮೇಲೆ ನಿಗಾ, ನಿಯಮಿತ ನಡಿಗೆ, ಸಮತೋಲಿತ ಪೌಷ್ಟಿಕಯುಕ್ತ ಆಹಾರ ಸೇವನೆ, ಅಗತ್ಯವಿರುವಷ್ಟು ನಿದ್ರೆ ಹಾಗೂ ವಿಶ್ರಾಂತಿಯನ್ನು ಪಡೆಯಬೇಕು. ಜೊತೆಗೆ ವೈದ್ಯರ ಸಲಹೆಯಂತೆ ಆಗಾಗ್ಗೆ ರಕ್ತದೊತ್ತಡ, ಉಷ್ಣಾಂಶ, ರಕ್ತದಲ್ಲಿನ ಮಧುಮೇಹ ಅಂಶದ ಬಗ್ಗೆ ನಿಗಾ ವಹಿಸುವ ಅಗತ್ಯವಿದೆ ಎಂದು ಸೂಚಿಸಲಾಗಿದೆ. ಸಮುದಾಯ ಮಟ್ಟದಲ್ಲಿ ಸೋಂಕಿನಿಂದ ಗುಣಮುಖರಾದವರು ತಮ್ಮ ಸಕಾರಾತ್ಮಕ ಅನುಭವವನ್ನು ಸ್ನೇಹಿತರು, ಸಮುದಾಯಗಳು, ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರ ಜೊತೆ ಹಂಚಿಕೊಳ್ಳಬೇಕು. ಈ ಮೂಲಕ ಸೋಂಕಿನ ಬಗೆಗಿನ ತಪ್ಪು ಕಲ್ಪನೆ ಹೋಗಲಾಡಿಸಬೇಕು. ಅಗತ್ಯ ಬಿದ್ದರೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನಸಿಕ ಆರೋಗ್ಯ ಕಾರ್ಯಕರ್ತರ ಬೆಂಬಲ ಪಡೆದುಕೊಳ್ಳಬೇಕು ಎಂದು ಹೇಳಲಾಗಿದೆ. ಆಸ್ಟ್ರಾಜೆನೆಕ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಕೋವಿಡ್-19 ಲಸಿಕೆಗಳ ಕ್ಲಿನಿಕಲ್ ಪ್ರಯೋಗ ಬ್ರಿಟನ್ನಲ್ಲಿ ಮುಂದುವರೆದಿದ್ದು, ಪ್ರಯೋಗ ಸುರಕ್ಷಿತವಾಗಿ ನಡೆಯುತ್ತಿದೆ ಎಂದು ವೈದ್ಯಕೀಯ ಆರೋಗ್ಯ ನಿಯಂತ್ರಣ ಪ್ರಾಧಿಕಾರ ಎಂಎಚ್ಆರ್ಎ ಖಚಿತಪಡಿಸಿದೆ. ಪ್ರಯೋಗಕ್ಕೆ ಒಳಗಾಗಿದ್ದ ವ್ಯಕ್ತಿಯೋರ್ವ ಪ್ರತಿಕೂಲ ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪ್ರಯೋಗವನ್ನು ಸ್ಥಗಿತಗೊಳಿಸಲಾಗಿತ್ತು. ಆಸ್ಟ್ರಾಜೆನಿಕ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಕೂಡ ಪ್ರತ್ಯೇಕ ತನಿಖೆಗಳನ್ನು ನಡೆಸಿ ಪ್ರಯೋಗ ಅತ್ಯಂತ ಸುರಕ್ಷಿತವಾಗಿದ್ದು, ಅದನ್ನು ಮುಂದುವರೆಸಲು ಯಾವುದೇ ತೊಂದರೆ ಇಲ್ಲ ಎಂದು ಖಚಿತಪಡಿಸಿವೆ. ಕೋವಿಡ್-19ಕ್ಕೆ ಸಂಬಂಧಿಸಿದಂತೆ 100 ಲಸಿಕೆಗಳು ಅಭಿವೃದ್ಧಿಪಡಿಸಲಾಗಿದ್ದು, ಆ ಪೈಕಿ 100 ಕ್ಲಿನಿಕಲ್ ಹಂತದ ಪ್ರಯೋಗಗಳನ್ನು ಪೂರ್ಣಗೊಳಿಸಿ 6 ಲಸಿಕೆಗಳು ಅಂತಿಮ ಘಟ್ಟ ತಲುಪಿವೆ. ಮಾನವರ ಮೇಲಿನ ಪ್ರಯೋಗ ಯಶಸ್ವಿ ನಂತರ ಆ ಲಸಿಕೆಗಳು ಮಾರುಕಟ್ಟೆಗೆ ಲಭ್ಯವಾಗಲಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 94,372 ಹೊಸ ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ಒಟ್ಟು ಸೋಂಕಿತರ 47,54,357ಕ್ಕೆ ಏರಿಕೆಯಾಗಿದೆ. ಆ ಪೈಕಿ 9,73,175 ಸಕ್ರಿಯ ಪ್ರಕರಣಗಳಾಗಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಈವರೆಗೆ 37,02,596 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರಿಂದಾಗಿ ಚೇತರಿಕೆ ಪ್ರಮಾಣ 77.88%ರಷ್ಟಿದೆ. ನಿನ್ನೆ 1,114 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು, ಇದರಿಂದಾಗಿ ಒಟ್ಟು ಮೃತಪಟ್ಟವರ ಸಂಖ್ಯೆ 78,586ಕ್ಕೆ ಏರಿಕೆಯಾಗಿದೆ. ಸಾವಿನ ಪ್ರಮಾಣ 1.65ಕ್ಕೆ ಇಳಿಕೆಯಾಗಿದೆ. ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಕಲ್ಪಿಸುವ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ದೇಶಾದ್ಯಂತ ನಡೆಯುತ್ತಿದೆ. ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿದ್ದು, ಕೋವಿಡ್-19 ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವ್ಯಕ್ತಿಗತ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ 3,843ಕ್ಕೆ ಪರೀಕ್ಷಾ ಕೇಂದ್ರಗಳನ್ನು ಹೆಚ್ಚಿಸಿತ್ತು. ಅಲ್ಲದೆ ಒಂದು ಪರೀಕ್ಷಾ ಕೊಠಡಿಯಲ್ಲಿ 12 ಅಭ್ಯರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಪರೀಕ್ಷಾ ವೇಳೆ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕಾಗಿರುವ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿತ್ತು. ಅಲ್ಲದೆ ಪರೀಕ್ಷಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಅಗತ್ಯ ಆರೋಗ್ಯ ಶಿಷ್ಟಾಚಾರಗಳನ್ನು ಪಾಲಿಸಿದರು. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾಗಿರುವ ಆರ್ಥಿಕ ಸ್ಥಿತಿಯ ಪುನಶ್ಚೇತನಕ್ಕೆ ಮೇ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಕಟಿಸಿದ 20 ಲಕ್ಷ ಕೋಟಿ ರೂಪಾಯಿಗಳ ಸಮಗ್ರ ಆರ್ಥಿಕ ಪ್ಯಾಕೇಜ್ ದೇಶಾದ್ಯಂತ ಉತ್ತಮ ರೀತಿಯಲ್ಲಿ ಅನುಷ್ಠಾನವಾಗುತ್ತಿದೆ. ಆರ್ಥಿಕತೆ, ಮೂಲಸೌಕರ್ಯ ವ್ಯವಸ್ಥೆ, ಜನಸಂಖ್ಯೆ ಮತ್ತು ಬೇಡಿಕೆ ವಲಯಗಳಲ್ಲಿ ಈ ಪ್ಯಾಕೇಜ್ ಜಾರಿಯಾಗುತ್ತಿದ್ದು, ಹಣಕಾಸು ಮತ್ತು ಕಾರ್ಪೊರೇಟ್ ವಲಯಗಳ ಸಚಿವಾಲಯ ಇದರ ನೇತೃತ್ವ ವಹಿಸಿದೆ. ನಬಾರ್ಡ್ ಮೂಲಕ ಈವರೆಗೆ ರೈತ ಸಮುದಾಯಕ್ಕೆ ಸುಮಾರು 30,000 ಕೋಟಿ ರೂಪಾಯಿಗಳ ಸಾಲ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಈಗಾಗಲೇ ಆರ್ಬಿಐ ನಬಾರ್ಡ್ಗೆ ಹಣ ಹಂಚಿಕೆ ಮಾಡಿದೆ. ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಹಾಗೂ ಉದ್ದಿಮೆದಾರರಿಗೆ ಸುಮಾರು 45,000 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ. ಅಲ್ಲದೆ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳು, ವಸತಿ ಹಣಕಾಸು ಸಂಸ್ಥೆಗಳು ಮತ್ತು ಮಧ್ಯಮ ಹಣಕಾಸು ಸಂಸ್ಥೆಗಳಿಗೆ ವಸತಿ ಸೌಕರ್ಯಕ್ಕೆ ನೆರವು ನೀಡಲು 30,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಈವರೆಗೆ ಎಂಎಸ್ಎಂಇಗಳು ಸೇರಿದಂತೆ ಉದ್ದಿಮೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಖಾತರಿ ರಹಿತ ಸಾಲವನ್ನು ವಿತರಿಸಲಾಗಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿ ಎಲ್ಲಾ ಬ್ಯಾಂಕ್ಗಳಿಂದ ಈವರೆಗೆ ಸುಮಾರು 42 ಲಕ್ಷ ಮಂದಿ 1,63,000 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ. ಏಪ್ರಿಲ್ 2020ರಿಂದ ಸೆಪ್ಟೆಂಬರ್ 8ರವರೆಗೆ ಆದಾಯ ತೆರಿಗೆ ಇಲಾಖೆ 27.55 ಲಕ್ಷ ತೆರಿಗೆ ಪಾವತಿದಾರರಿಗೆ 1,01,308 ಕೋಟಿ ರೂಪಾಯಿ ತೆರಿಗೆ ಮರುಪಾವತಿ ಮಾಡಿದೆ ಎಂದು ಹಣಕಾಸು ಸಚಿವಾಲಯ ಪ್ರಕಟಿಸಿದೆ.
ಚಾಮರಾಜನಗರ ಜಿಲ್ಲೆಯ ಹಲವು ಕೆರೆಗಳ ವಸ್ತುಸ್ಥಿತಿ ಮತ್ತು ಫೀಡರ್ ಚಾನೆಲ್ ನಿರ್ಮಾಣದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಎನ್ ಮಹೇಶ್ ಸೇರಿದಂತೆ ಸ್ಥಳೀಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇನ್ನು ತುಂಬಗಾಲೆ ಸುವರ್ಣವತಿ ಕಟ್ಟೆ ಅಲ್ಲಿಂದ ಡ್ರಗ್ ದಂಧೆ ಬಳಿಕ ಸುರೇಶ್ ಕುಮಾರ್ ಮಾದಕ ವಸ್ತು ಮುಕ್ತ ಕರ್ನಾಟಕವನ್ನಾಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು ವಿದ್ಯಾರ್ಥಿಗಳು ವ್ಯಸನಕ್ಕೆ ಒಳಗಾಗದಂತೆ ಅರಿವು ಮೂಡಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು. ಯಾಕಂದ್ರೆ ಇದು ಇಡೀ ಯುವ ಜನಾಂಗವನ್ನೇ ಹಾಳು ಮಾಡೋ ಶಕ್ತಿ ಉಳ್ಳಂತ ಒಂದು ದರಿದ್ರ ದಂಧೆ ಇದು. ಮತ್ತೆ ಯಾವ ದೇಶದ ಯುವ ಜನಾಂಗ ಈ ವ್ಯಸನಕ್ಕೆ ಈಡಾಗುತ್ತೆ ಆ ಸಮಾಜ ಬಹಳ ಕಷ್ಟ ಆಗುತ್ತೆ, ದುರ್ಬಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ರಾಜಕೀಯ ಮೀರಿ ಪಕ್ಷಗಳನ್ನ ಮೀರಿ ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಮತ್ತೆ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಇಡೀ ನಾಡಿಗೆ ಬಂದು ಎರಗುವ ಒಂದು ದೊಡ್ಡ ಪಿಡುಗು ಇದು. ಅದನ್ನ ನಾವು ಬಹಳ ಒಗ್ಗಟ್ಟಿಂದ ಒಂದು ಮನಸ್ಸಿಂದ ಎದುರಿಸ್ತಾ ಇದ್ರೆ ಇದು ಒಂಥರ ಭಸ್ಮಾಸುರ ಆಗಿ ಎಲ್ಲರನ್ನು ಕೂಡ ಸುಡುತ್ತೆ. ಅದಕ್ಕೆ ಅವಕಾಶ ನಾವು ಕೊಡಬಾರದು. ಪ್ರಸಕ್ತ ಶೈಕ್ಷಣಿಕ ವರ್ಷದ ಪಠ್ಯಕ್ರಮ ಕಡಿತದ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಎಸ್ಒಪಿ ಬಿಡುಗಡೆ ಮಾಡಿದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಸ್ಒಪಿ ರಚನೆ ಮಾಡಿದ್ದು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೆರೆಗಳ ಅಭಿವೃದ್ಧಿ ಹಾಗೂ ಸಂರಕ್ಷಣೆಗೆ ಕಾರ್ಯಯೋಜನೆ ರೂಪಿಸಲಾಗಿದೆ. ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದರು. ಯೋಚನೆ ಮಾಡಿದರೆ ಪ್ರತಿ 2ನೇ ಶನಿವಾರ ಒತ್ತುವರಿ ಆಗಿರೋದ್ರ ಬಗ್ಗೆ ಸರ್ವೆ ಮಾಡ್ತಾರೆ. 4ನೇ ಶನಿವಾರ ಆ ಒತ್ತುವರಿನ ತೆಗೆಯುವ ಒಂದು ಕಾರ್ಯಕ್ರಮ. ಒತ್ತುವರಿ ತೆಗೆದ ಮೇಲೆ ಸಂಬಂಧಪಟ್ಟ ಇಲಾಖೆಗೆ ಆ ಕೆರೆನ ಹ್ಯಾಂಡ್ ಓವರ್ ಮಾಡ್ತಾರೆ. ಮತ್ತೆ ಒತ್ತುವರಿ ಆಗದೆ ಇರೋಂಗೆ ಅವರು ಎಚ್ಚರಿಕೆ ವಹಿಸಬೇಕು. ಕೇಂದ್ರ ಸರ್ಕಾರದ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಯ ಮುಂಡರಗಿ ಬಳಿ ಮಹಾತ್ಮ ಗಾಂಧಿ ಆಶ್ರಯ ವಸತಿ ಮನೆಗಳ ಹಂಚಿಕೆ ನಡೆಯುತ್ತಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತೆ ತುಷಾರಮಣಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಡಿ ಜಿಲ್ಲೆಯಲ್ಲಿ 5,612 ಮನೆಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು 185 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಆಸಕ್ತರು ಯೋಜನೆಯ ಉಪಯೋಗ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದರು. ಪ್ರತಿಯೊಬ್ಬರಿಗೂ ಸೂರು ಒದಗಿಸುವ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಈ ಮಾದರಿ ಮನೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ವಸತಿ ರಹಿತ ವಿವಿಧ ವರ್ಗಗಳ ಅರ್ಹ ಫಲಾನುಭವಿಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿ ಮನೆಗಳನ್ನು ಪಡೆಯಬಹುದಾಗಿದೆ. ಸಾಲ ಸೌಲಭ್ಯವನ್ನು ಕೂಡ ಪಾಲಿಕೆ ನಿರ್ವಹಿಸುತ್ತಿದೆ ಎಂದರು. ಸುಸಜ್ಜಿತವಾದಂತಹ ಬಡಾವಣೆಯಲ್ಲಿ ಅವರಿಗೆ ಒಂದು ಮನೆ ದೊರಕುತ್ತೆ. ಫಲಾನುಭವಿ ಗೀತಾ, ತಾವು ಕಟ್ಟಡ ಕಾರ್ಮಿಕರಾಗಿದ್ದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು. ಸರ್ಕಾರದ ಈ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದ್ದು ಸ್ವಂತ ಮನೆ ಹೊಂದಿದ ತೃಪ್ತಿ ನಮ್ಮದಾಗಿದೆ ಎಂದರು. ಬಾಡಿಗೆ ಮನೆಯಲ್ಲೇ ಇದ್ದು ನಾವು ಕೂಲಿ ಕಾರ್ಮಿಕರು. ಇನ್ನು ಮುಂದಿನ ಹಣಕ್ಕಾಗಿ ನಾವು ಪ್ರಯತ್ನ ಪಟ್ಟು ಕಟ್ತೀವಿ. ನಮ್ಗೆ ಸ್ವಂತ ಮನೆ ಬೇಕು. ಗೌರ್ಮೆಂಟ್ ಸೌಲಭ್ಯ ಮಾಡಿತ್ತೆ ನಮಗೆ. ಅವ್ರಿಗೆ ಧನ್ಯವಾದಗಳು. ಗೌರ್ಮೆಂಟ್ ಕೊಟ್ಟಿದ್ದಕ್ಕೆ ನಾವು ರೋಡು ಗೀಡು ಎಲ್ಲ ಅನುಕೂಲ ಐತೆ. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರೋಕ್ಕಂತ ನಾವು ಸ್ವಂತ ಮನೆಯಲ್ಲಿ ಇರೋಕ್ಕ ನಮಗೆ ಅವರು ಗೌರ್ಮೆಂಟ್ನವರು ನಮ್ಗೆ ಸಹಕಾರ ಮಾಡಿದ್ದಾರೆ. ಸ್ಥಳೀಯರಾದ ಕುಮಾರ್,
ದೇವಾಲಯವೊಂದರಲ್ಲಿ ಆಶ್ರಯ ಪಡೆದಿದ್ದ ತಮ್ಮ ದಿವ್ಯಾಂಗ ಸಹೋದರ ಇದೀಗ ಸ್ವಂತ ಸೂರು ಹೊಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲ ಸರ್, ಆ್ಯಕ್ಚುಲಿ ಲಾಲಕಮಾನ್ನಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ ಸರ್. ಆ್ಯಕ್ಚುಲಿ ಬಸವರಾಜರಲ್ಲಿ ಅವರಿಗೆ ಮನೆಗೇ ಏನಿದ್ದಿಲ್ಲ, ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ದಾಗ ಅದು. ಹಾಗಾಗಿ ಗೌರ್ಮೆಂಟ್ನವ್ರು ಈಗ ಮನೆ ಕೊಟ್ಟಿದ್ದಾರೆ ಸರ್. ಹಾಗೆ ಚೆನ್ನಾಗಿದೆ ಸರ್. ದೊಡ್ಡ ಕಡೆ ಪಾರ್ಕ್ ಇದೆ, ಈ ಕಡೆ ರೋಡ್ ಇದೆ ಸರ್, ಈ ಕಡೆ ಐವರ್ ರೋಡ್ ಇದೆ, ಚೆನ್ನಾಗಿದೆ, ಗುಡಿ ಇದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತೋರ್ವ ಫಲಾನುಭವಿ ವಸಂತಮ್ಮ, ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಸ್ವಂತ ಮನೆ ಹೊಂದುವಂತಾಗಿದೆ. ಈಗಾಗಲೇ ವಂತಿಕೆ ಹಣ ಪಾವತಿಸಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದರು. ಯಾವುದೋ ಆಶ್ರಯ ಯೋಜನೆ, ಪ್ರಧಾನಮಂತ್ರಿ ಆಶ್ರಯ ಯೋಜನೆ ಅಡಿ ನಮಗೆ ಒಂದು ಮನೆ ಸಿಕ್ಕಿದೆ ಸರ್. ಮನೆ ನೋಡ್ಕೊಂಡ್ ಬಂದಿರಾ? ಮನೆಯೆಲ್ಲ ನೋಡ್ಕೊಂಡು ಚೆನ್ನಾಗಿದೆ. ರೋಡ್ ಇದೆ, ಮಕ್ಕಳದ್ದು ಆಟದ ಮೈದಾನ, ಪ್ಲೇ ಗ್ರೌಂಡು, ವಾಕಿಂಗ್ ಪ್ಲಾಟು ಎಲ್ಲ ಇದೆ. ರಾಷ್ಟ್ರೀಯ ದೂರ ಸಂಪರ್ಕ ಸಮಾಲೋಚನಾ ಸೇವೆ ನ್ಯಾಷನಲ್ ಟೆಲಿ ಕನ್ಸಲ್ಟೆನ್ಸ್ ಸರ್ವಿಸ್ ಆರಂಭಿಸಿರುವ ಇ ಸಂಜೀವಿನಿ ಮೊಬೈಲ್ ಆಪ್ ಅಡಿ ಕೋಲಾರದ ಹಲವು ವೈದ್ಯರು ಸೇವೆ ಸಲ್ಲಿಸುತ್ತಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗಣನೀಯ ಸಂಖ್ಯೆಯ ರೋಗಿಗಳು ಈ ಆಪ್ ಡೌನ್ಲೋಡ್ ಮಾಡಿಕೊಂಡು ಮನೆಯಿಂದಲೇ ವೈದ್ಯರನ್ನು ಸಂಪರ್ಕಿಸಿ ತಮ್ಮ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಲ್ಲೆಡೆ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಗಿಗಳು ಈ ಆಪ್ ಡೌನ್ಲೋಡ್ ಮಾಡಿಕೊಂಡು ವೈದ್ಯರನ್ನು ಸಂಪರ್ಕಿಸಬೇಕು. ಪ್ರಮುಖವಾಗಿ ಮಕ್ಕಳು ಹಾಗೂ ಹಿರಿಯರು ಆಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸಬೇಕು ಎಂಬುದು ಇದರ ಧ್ಯೇಯವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಪೂಜಿತಾ, ಈ ಸಂಜೀವಿನಿ ಆಪ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸಾ ಮಾರ್ಗದರ್ಶನ ಪಡೆಯಲಾಯಿತು ಎಂದು ತಿಳಿಸಿದರು. ಎಂಬ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಡಾಕ್ಟರ್ಗೆ ಕನೆಕ್ಟ್ ಮಾಡಿದ್ರೆ ಕಾಲ್ ಹೋಯಿತು. ಅವ್ರು ನಮಗೆ ಸೊಲ್ಯೂಷನ್ ಕೊಟ್ಟರು. ಆದ್ದರಿಂದ ಈ ಸಂಜೀವನಿ OPDನಿಂದ ಸ್ವಲ್ಪ ಉಪಯೋಗ ಆಯಿತು. ಆದರೆ ನಾವು ಮನೆಯಲ್ಲೇ ಇದ್ದು ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಡಾಕ್ಟರ್ ಹತ್ರ ಮಾತಾಡಿದ್ರೆ ಸ್ವಲ್ಪ ಉಪಯೋಗ ಇರುತ್ತಂತ ನನ್ನ ಉದ್ದೇಶ. ಆಪ್ ಮೂಲಕ ಚಿಕಿತ್ಸೆ ಪಡೆದ ಸುನಿಲ್ ಉಚಿತವಾಗಿ ವೈದ್ಯರನ್ನು ಸಂಪರ್ಕಿಸಿ ಔಷಧೋಪಚಾರದ ಮಾರ್ಗದರ್ಶನ ಪಡೆಯಲು ಈ ಆಪ್ ಅನುಕೂಲಕರವಾಗಿದೆ ಎಂದರು. ಡಾಕ್ಟ್ರು ನನಗೆ ಹಾಸ್ಪಿಟಲ್ಗೆ ಹೋಗೋಕೆ ಕೊರೋನಾ ಇರೋದ್ರಿಂದ ಅಲ್ಲಿಗೆ ಹೋಗೋಕೆ ಮುಂಚೆನೇ ಏನಪ್ಪ ಅಂದರೆ ನನಗೆ ಡೈರೆಕ್ಟಾಗಿ ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನನಗೆ ಆ ಒಂದು ಟ್ರೀಟ್ಮೆಂಟ್ ಹೇಳಿದರು. ಆ ಹೇಳಿದ ಮುಖಾಂತರ ನಾವು ಹಾಸ್ಪಿಟ್ಲ್ ಹೋಗೋದು ತಪ್ಪಿಸಿ ಬಸ್ ಚಾರ್ಜ್ ಉಳಿಸಿ ತದನಂತರ ಅದನ್ನ ಮನೆಯಲ್ಲೇ ಒಂದು ಔಷಧಿನ ಬರೋದ ರೀತಿಯಲ್ಲಿ ಮಾಡ್ಕೊಂಡು ನನಗೆ ತುಂಬ ಈ ಸಂಜೀವಿನಿ ಒಂದು ಆಪಿಂದ ನನಗೆ ತುಂಬ. ಡಾಕ್ಟರ್ ಅನಿತಾ, ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಆಪ್ ಮುಖಾಂತರ ಔಷಧೋಪಚಾರಕ್ಕೆ ಮಾರ್ಗದರ್ಶನ ನೀಡಲಾಗುವುದು. ಅಗತ್ಯ ಬಿದ್ದಲ್ಲಿ ಮಾತ್ರ ವೈದ್ಯರನ್ನು ಸಂಪರ್ಕಿಸಲು ತಿಳಿಸುತ್ತೇವೆ ಎಂದರು. ಅಥವಾ ಸಣ್ಣ ಟ್ಯಾಬ್ಲೆಟ್ಸ್ ಆಲ್ಟ್ರೇಷನ್ಸ್ ಅಂದರೆ ಶುಗರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುವಂಥ ಟ್ಯಾಬ್ಲೆಟ್ಸು ಅವೆಲ್ಲ ನೀವು ಈ ಸಂಜೀವಿನಿ ಮೂಲಕ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ವರ್ಚುವಲ್ ಕನ್ಸಲ್ಟೇಷನ್ ನಾವು ಡೈರೆಕ್ಟಾಗಿ ಮಾತಾಡಿ ನಿಮಗೆ ಅನುಕೂಲ ಮಾಡೋ ಹಾಗೆ ಟ್ಯಾಬ್ಲೆಟ್ಸು ಪ್ರಿಸ್ಕ್ರಿಪ್ಷನ್ಸು ಕೊಡ್ಬೋದು. ಅಂದರೆ ತೀರಾ ಪ್ರಾಬ್ಲಮ್ ಇರೋರು ಅಂಥವ್ರಿಗೂ ನಾವು ಸಜೆಸ್ಟ್ ಮಾಡ್ತೀವಿ ಎಂಥ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು, ನಿಮ್ಗೇನು ಪ್ರಾಬ್ಲಮ್ಗೆ ಯಾವ ಕಡೆ ಹತ್ತಿರ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋ ಅಂಥ ಇದನ್ನು ಹೇಳ್ಕೊಡ್ತೀವಿ. ಜಿಲ್ಲಾ ಇ ಸಂಜೀವಿನಿ ವ್ಯವಸ್ಥಾಪಕ ವಿನಯ್, ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಈ ಸೇವೆ ಲಭ್ಯವಿದೆ ಎಂದು ಮಾಹಿತಿ ನೀಡಿದರು. ಸೊ ಪೇಷಂಟ್ಸ್ಗೆ ಸಮಸ್ಯೆ ಬಂದಲ್ಲಿ ಕೆಮ್ಮು, ಜ್ವರ ಈ ಥರ ಸಣ್ಣ ಸಣ್ಣ ಕಂಡೀಷನ್ಸ್ನೆಲ್ಲ ಅವರು ಈ ಆ್ಯಪ್ ಮುಖಾಂತರನೇ ತೋರಿಸ್ಕೋಬೋದು. ಹಾಸ್ಪಿಟ್ಲ್ ಬರೋ ಅವಶ್ಯಕತೆ ತಪ್ಪಿಸ್ಬೋದು. ಯಾಕಂದರೆ ಹಾಸ್ಪಿಟಲ್ಸ್ಗಳು ಎಲ್ಲ ನುರಿತ ವೈದ್ಯರು ಮತ್ತು ಈಗ ಕೋವಿಡ್ ಟೈಮಲ್ಲಿ ಎಲ್ಲ ಕೋವಿಡ್ ಪೇಷಂಟ್ಸ್ ಬಂದಿರೋ ಪ್ರಸಿದ್ಧ ಸಾಹಿತಿ ದಿವಂಗತ RK ನಾರಾಯಣ್ ಅವರು ಬರೆದ ಸ್ವಾಮಿ ಅಂಡ್ ಫ್ರೆಂಡ್ಸ್ ಸಣ್ಣ ಕಥೆ ಆಧಾರಿತ ದೂರದರ್ಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಸ್ವರಾಜ್ಯ ಚಳವಳಿಯ ಕಾಲಘಟ್ಟದ ಘಟನೆಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದು, ಆ ಧಾರಾವಾಹಿಯ ಬಹುತೇಕ ಭಾಗ ಚಿತ್ರೀಕರಣಗೊಂಡಿದ್ದು ಮಲೆನಾಡಿನ ಮಡಿಲಲ್ಲಿರುವ ಅರಸಾಳು ರೈಲು ನಿಲ್ದಾಣದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಈ ರೈಲು ನಿಲ್ದಾಣ ಈಗ ಮಾಲ್ಗುಡಿ ನಿಲ್ದಾಣ ಎಂದೇ ಖ್ಯಾತಿ ಪಡೆದಿದೆ.
ರೈಲ್ವೆ ಇಲಾಖೆ ಕಾಲ್ಪನಿಕ ಮಾಲ್ಗುಡಿಯನ್ನು ಬಿತ್ತರಗೊಳಿಸಿರುವ ವಸ್ತು ಸಂಗ್ರಹಾಲಯದ ವಿಶೇಷ ವರದಿ ಇಲ್ಲಿದೆ. ತಾಣದಲ್ಲಿ ನಟ, ನಿರ್ದೇಶಕ, ರಂಗಕರ್ಮಿ ದಿವಂಗತ ಶಂಕರ್ ನಾಗ್, ಖ್ಯಾತ ಸಾಹಿತಿ ಆರ್.ಕೆ. ನಾರಾಯಣ್ ಅವರ ಕಾಲ್ಪನಿಕ ಮಾಲ್ಗುಡಿಯನ್ನು ಮರುಸೃಷ್ಟಿಸಿ ತಮ್ಮ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಾಗಿ ನಿರ್ಮಿಸಿದ್ದರು. ಈ ಧಾರಾವಾಹಿಯ ಜನಪ್ರಿಯತೆ 3.5 ದಶಕಗಳ ನಂತರವೂ ಇಲ್ಲಿನ ಪ್ರಕೃತಿಯಂತೆಯೇ ಹಚ್ಚ ಹಸಿರಾಗಿದೆ. ಈ ನೆನಪು ನಿತ್ಯ ಹರಿದ್ವರ್ಣವಾಗಿರಬೇಕೆಂಬ ಸ್ಥಳೀಯರ ಅಭಿಲಾಷೆಯಂತೆ ರೈಲ್ವೆ ಇಲಾಖೆ ಬ್ರಿಟಿಷರ ಕಾಲದ ಈ ನಿಲ್ದಾಣದಲ್ಲಿ ಮ್ಯೂಸಿಯಂ ಮಾಡಿದೆ. ಅದುವೇ ಮಾಲ್ಗುಡಿ ಮ್ಯೂಸಿಯಂ. ಹಂತ ಹಂತದ ಕಾರಂಜಿಯಿಂದ ಹರಿಯುವ ಜಲಧಾರೆ, ಮಂಗಳೂರು ಹೆಂಚಿನಿಂದ ನಿರ್ಮಿಸಿದ ಹಳೆಯ ನಿಲ್ದಾಣಕ್ಕೆ ಈಗ ಜೀವಕಳೆ ಬಂದಿದೆ. ಭಿತ್ತಿಗಳಲ್ಲಿ ಕಲಾವೈಭವವಿದೆ. ರೈಲು ಬೋಗಿಯ ಮಾಲ್ಗುಡಿ ಚಾ ಅಂಗಡಿಯೂ ಇದೆ. ಈ ಮ್ಯೂಸಿಯಂನಲ್ಲಿ 100 ವರ್ಷಗಳ ಹಿಂದೆ ಬಳಸುತ್ತಿದ್ದ ಮಡಿಕೆ ಕುಡಿಕೆಗಳು, ಲಾಂದ್ರ, ಸಂಕೇತ ದೀಪ, ಬೆತ್ತದ ತೊಟ್ಟಿಲು, ಸ್ವಾಮಿ ಮತ್ತು ಸ್ನೇಹಿತರೂ ಸೇರಿದಂತೆ ಮಾಲ್ಗುಡಿ ಡೇಸ್ನ ಹಲವು ಚಿತ್ರಪಟಗಳು, ಮಿಗಿಲಾಗಿ ಮ್ಯೂಸಿಯಂಗೆ ಕೈ ಬೀಸಿ ಕರೆಯುತ್ತಿರುವ ಶಂಕರ್ ನಾಗ್ ಪುತ್ಥಳಿಯನ್ನೂ ಒಳಗೊಂಡಿದೆ. ಒಳ ಗೋಡೆಗಳ ಮೇಲೂ ಮಾಲ್ಗುಡಿ ಡೇಸ್ ದೃಶ್ಯಗಳನ್ನು ಬಿಂಬಿಸುವ ಚಿತ್ರಗಳಿವೆ. ಇಲ್ಲಿ ಸ್ವಾಮಿ ಅಂಡ್ ಫ್ರೆಂಡ್ಸ್ ಧಾರಾವಾಹಿ ರೂಪು ತಳೆದಾಗ ಬ್ರಿಟಿಷರ ಕಾಲದ ಗ್ರಾಮದ ಮರುಸೃಷ್ಟಿಯಾಯಿತು. ಭಾರತ ಬಿಟ್ಟು ತೊಲಗಿ ಚಳವಳಿ, ಸ್ವದೇಶಿ ಚಳವಳಿ, ವಿದೇಶಿ ವಸ್ತ್ರ ಸುಡುವ ದೃಶ್ಯಗಳು, ಸ್ವಾತಂತ್ರ್ಯ ಸಂಗ್ರಾಮ, ಬ್ರಿಟಿಷರ ಕಾಲದ ಪೊಲೀಸ್ ಠಾಣೆ ಎಲ್ಲವೂ ಇಲ್ಲಿ ಮರುಸೃಷ್ಟಿ ಪಡೆದಿದ್ದವು. ಈಗ ಮತ್ತೆ ಗತ ವೈಭವ ಪಡೆದಿರುವ ಈ ನಿಲ್ದಾಣ ಮಾಲ್ಗುಡಿ ಮ್ಯೂಸಿಯಂ ಆಗಿ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಮರದ ದಿಮ್ಮಿ ಸಾಗಿಸಲು ಈ ನಿಲ್ದಾಣ ನಿರ್ಮಿಸಲಾಗಿತ್ತು. ಇಲ್ಲಿ ದೂರದರ್ಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಚಿತ್ರೀಕರಣ ನಡೆದಿತ್ತು. ಇದನ್ನು ಉಳಿಸಿಕೊಳ್ಳಲು ಅಭಿವೃದ್ಧಿ ಮಾಡಲಾಗಿದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಹೇಳುತ್ತಾರೆ. ಬ್ರಿಟಿಷರ ಕಾಲದಲ್ಲಿ ದೊಡ್ಡ ದೊಡ್ಡ ಮರದ ಮರವನ್ನ ಸಾಗಿಸೋಕ್ಕೋಸ್ಕರ ಒಂದು ಸಪೋರ್ಟ್ ಆಗೂ ಕೂಡ ಅದನ್ನ ಉಪಯೋಗಿಸ್ಕೊಳ್ಳುವಂತ ಸ್ಟೇಷನ್ ಆಗಿ ಉಪಯೋಗಿಸುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಹಾಗಾಗಿ ಅಲ್ಲಿರುವಂತ ಹಳೆ ಸ್ಟೇಷನ್ ಅನ್ನ ಒಂದು ಮ್ಯೂಸಿಯಂ ಆಗಿ ಕಚ್ಚಾ ವಸ್ತುಗಳನ್ನ ಉಪಯೋಗಿಸಿಕೊಂಡು ಅವತ್ತು ಆ ಸೀರಿಯಲ್ ಅಲ್ಲಿ ಏನೋ ಕಾನ್ಸೆಪ್ಟ್ಸ್ಗಳು ಏನಿತ್ತು ಅದನ್ನ ಈ ಹಳೆ ಸ್ಟೇಷನ್ ಅಲ್ಲಿ ಮ್ಯೂಸಿಯಂ ಮಾಡುವಂತ ಪ್ರಯತ್ನ ನಮ್ಮ ರೈಲ್ವೆ ಇಲಾಖೆ ಸಹಕಾರದಿಂದ ಈಗಾಗಲೇ ಮಾಡಿದೆ. ಸ್ಥಳೀಯರಾದ ಹಿರಿಯ ನಾಗರಿಕ ರಂಗನಾಥ್ ಈ ಭಾಗದಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪುಗಳನ್ನು ಮೆಲುಕು ಹಾಕಿದರು. ವಿದ್ಯಾರ್ಥಿಗಳಾಗಿದ್ದಾಗಲಿಂದನೂ ಇಲ್ಲಿ ರೈಲು ಸಂಚಾರ ನೋಡ್ತಾ ಇದ್ದೀವಿ. ಚಿಕ್ಕ ಹುಡುಗರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಪ್ರಭಾತ್ ಪೇರಿ ಮಾಡಿ ಜೈಕಾರ ಹಾಕೋದು, ಹೆಂಡದ ಅಂಗಡಿ ಮುಂದೆ ಹೋಗಿ ಪಿಕೆಟಿಂಗ್ ಮಾಡೋದು, ಅವರು ಪೇಟ ಟೋಪಿ ಎಲ್ಲ ತೆಗೆದು ಖಾದಿ ಟೋಪಿ ಅವ್ರ ತಲೆ ಮೇಲೆ ಹಾಕಿ ಜೈಕಾರ ಹಾಕೋದು, ಇದನ್ನೆಲ್ಲ ನಾವೆಲ್ಲ ಅದನ್ನ ಚೆನ್ನಾಗಿ ನೋಡ್ತಾ ಇದ್ವಿ. ಸಮೀಪದ ರಿಪ್ಪನ್ಪೇಟೆ ನಿವಾಸಿ ಕೇಂದ್ರದ ಮಾಜಿ ಸಚಿವ ಹಾಗೂ ಬಿಹಾರದ ನೇತಾರ ರಘುವಂಶ ಪ್ರಸಾದ್ ಸಿಂಗ್ ಅವರು ಇಂದು ಮುಂಜಾನೆ ನಿಧನ ಹೊಂದಿದ್ದು, ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅವರನ್ನು ಕಳೆದ ಶನಿವಾರ ದೆಹಲಿಯ ಏಮ್ಸ್ಗೆ ದಾಖಲಿಸಲಾಗಿತ್ತು. ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಶಿಲ್ಪಿ ಎಂದೇ ರಘುವಂಶ ಪ್ರಸಾದ್ ಅವರನ್ನು ಗುರುತಿಸಲಾಗುತ್ತಿತ್ತು. 15ನೇ ಲೋಕಸಭೆಗೆ ಅವರು ಬಿಹಾರದ ವೈಶಾಲಿ ಕ್ಷೇತ್ರದ ಮೂಲಕ ಆಯ್ಕೆಯಾಗಿದ್ದರು. ಅವರ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. बिहार के दिग्गज नेता रघुवंश प्रसाद सिंह वे अब हमारे बीच नहीं रहे हैं. मैं उनको नमन करता हूं. रघुवंश बाबू के जाने से बिहार और देश की राजनीति में शून्य पैदा हुआ.
रघुवंश बाबू के निधन की सूचना से अत्यंत दुख हुआ। उनका पूरा जीवन लोहिया जी और कर्पूरी ठाकुर जी के विचारों के प्रति समर्पित रहा। बिहार के उन कद्दावर नेताओं में गिने जाते थे जिन्होंने समाज के ಪ್ರತಿಷ್ಠಿತ ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಜಪಾನ್ನ ನವಾಮಿ ಒಸಾಕಾ ಮುಡಿಗೇರಿಸಿಕೊಂಡಿದ್ದಾರೆ. ಫೈನಲ್ಸ್ನಲ್ಲಿ 4ನೇ ಶ್ರೇಯಾಂಕದ ಒಸಾಕಾ ಬೆಲಾರಸ್ನ ವಿಕ್ಟೋರಿಯಾ ಅಜರೆಂಕಾ ವಿರುದ್ಧ 1-6, 6-3, 6-3 ರಿಂದ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡರು. 1 ಗಂಟೆ 53 ನಿಮಿಷಗಳ ಕಾಲ ನಡೆದ ಒಸಾಕಾ ಮೊದಲ ಸೆಟ್ನಲ್ಲಿ ಹಿನ್ನಡೆ ಅನುಭವಿಸಿದರು. ನಂತರದ 2 ಸೆಟ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಗೆಲುವು ಸಾಧಿಸಿದರು. 22 ವರ್ಷದ ಒಸಾಕಾ 2018ರಲ್ಲಿ ಯುಎಸ್ ಓಪನ್ ಹಾಗೂ 2019ರಲ್ಲಿ ಆಸ್ಟ್ರೇಲಿಯಾ ಓಪನ್ ಪ್ರಶಸ್ತಿಗಳನ್ನು ಜಯಿಸಿದ್ದರು. ಇದರಿಂದಾಗಿ 3 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಅವರು ಜಯಿಸಿದಂತಾಗಿದೆ. ಈ ಮಧ್ಯೆ ಇಂದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಗಾಗಿ ಜರ್ಮನಿಯ ಅಲೆಕ್ಸಾಂಡರ್, ಆಸ್ಟ್ರೇಲಿಯಾದ ಡೊಮಿನಿಕ್ ಥೀಮ್ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಿಲ ಆಧಾರಿತ ಉದ್ಯಮದಿಂದ ಜನಜೀವನ ಸುಗಮ, ಉದ್ಯೋಗ ಸೃಷ್ಟಿಗೆ ಒತ್ತು ಪ್ರಧಾನಿ ನರೇಂದ್ರ ಮೋದಿ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಸೋಂಕು ಮಾರ್ಗಸೂಚಿ ಅನ್ವಯ ಕಲಾಪಗಳಿಗೆ ಪ್ರತ್ಯೇಕ ಸಮಯ ನಿಗದಿ. ಕೋವಿಡ್-19 ನಂತರದಲ್ಲಿ ಆರೋಗ್ಯ ರಕ್ಷಣೆ ಕುರಿತು ಕೇಂದ್ರ ಆರೋಗ್ಯ ಇಲಾಖೆಯಿಂದ ನಿರ್ವಹಣಾ ಮಾರ್ಗಸೂಚಿ ಬಿಡುಗಡೆ. ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿ, ಜಪಾನ್ನ ನವಾಮಿ ಒಸಾಕಾಗೆ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.